ಅಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಇದೇ ರೀತಿಯಾಗಿತ್ತು. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಲೀಲಾವತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಕೆಲವು ಸಂಘಟನೆಗಳು ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಪರ ನಿಂತಿದ್ದೇವೆ ಅಂದ್ಬಿಟ್ಟು ಒಂದಷ್ಟು ಸಂಘಟನೆಗಳು ಲೀಲಾವತಿ ಅವರಿಗೆ ಒಂದು ಸಮಸ್ಯೆಯನ್ನು ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟು ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರು ಮತ್ತು ಅಭಿಮಾನಿಗಳ ಸಂಘಕ್ಕೂ ಯಾವುದೇ ಲಿಂಕ್ ಇಲ್ಲ, ಅವ್ರು ಮಾಡ್ತಕ್ಕಂಥ ಏನು ಒಂದು ಕೆಲಸಗಳಾಗಿರ್ಬೋದು ಅವಕ್ಕೆ ನಮ್ಮ ಸಾಥ್ ಇಲ್ಲ ಅನ್ನೋ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟರು. ಆನಂತರ ಕೆಲವು ಸಂಘಟನೆಗಳು ಸ್ವಲ್ಪ ತೊಂದರೆಗಳನ್ನು ಕೊಡ್ತಾಯಿದ್ರು, ಸ್ವಲ್ಪ ಕಡಿಮೆಯನ್ನು ಮಾಡಿದ್ರು. ಆದರೆ ಇವತ್ತು ನೀವು ನೋಡ್ತಾ ಇರ್ಬೋದು, ದರ್ಶನ್ ಅವರಿಗೂ ಕೂಡ ಅಂದರೆ ದರ್ಶನ್ ಅವರು ಮತ್ತು ನಿಮಗೆಲ್ಲರೂ ಕೂಡ ಗೊತ್ತಿದೆ ಪವಿತ್ರ ಗೌಡ ಅವರ ವಿಚಾರದಲ್ಲಿ ದರ್ಶನ್ ಅವರು ಮಾತಾಡಿದ ನಂತರ ಆ್ಯಕ್ಚುಲಿ ಇಲ್ಲಿ ಮಹಿಳಾ ಸಂಘಟನೆ ಅಂತ ಹೇಳ್ಕೊಂಡು ಬಂದಂಥವರು ಅಥವಾ ಉಮಾಪತಿ ಗೌಡ ಅಂತವರು ಈ ಒಂದು ವಿಚಾರದಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾಯಿದೆ ಮತ್ತು ಏನೋ ಅಂದ್ಬಿಟ್ರು, ನನಗೆ ತಗಡು ಅಂತ ಅಂದ್ಬಿಟ್ರು, ಈ ರೀತಿಯ ವಿಚಾರದಲ್ಲಿ ಕೆಣಿಕೊಂಡು ಬರ್ತಾರೆ. ಬೇರೆಯವರು ಶಫಿ ಅಂತವರೆಲ್ಲ ಇದರಲ್ಲಿ ಎಂಟ್ರಿ ಆಗ್ತಾರೆ. ಇವರೊಂಥರ ತೊಂದರೆಯನ್ನು ನಮ್ಮ ದರ್ಶನ್ ಅವರಿಗೆ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಅವಾಗಿನಿಂದಲೂ ನಡ್ಕೊಂಡು ಬರ್ತಾನೆ ಇದೆ. ಇದ್ರ ಬಗ್ಗೆ ಎಲ್ಲ ನಿಮಗೆ ಅನಿಸುತ್ತೆ, ಕಮೆಂಟ್ ಮಾಡಿ.